ಹಾಯ್ ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಸೈನ್ಸ್ ಮುಗಿದಂತಹ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಇದು. ಯಾರು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಸೈನ್ಸ್ ಮುಗಿದಂಥ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ. ಹಾಗಾದರೆ ನೀಟ್ ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ನೀವು ಪರೀಕ್ಷೆಗೆ ಹೋಗುವಾಗ ಪಾಲಿಸಬೇಕಾದಂತಹ ಕೆಲವೊಂದು ನಿಯಮಗಳಿದ್ದಾವೆ. ಕಡ್ಡಾಯವಾಗಿ ನೀವು ಪಾಲಿಸಲೇಬೇಕಾದಂತಹ ನಿಯಮಗಳು ಯಾವುದು ಅಂದರೆ ನೋಡಿ, ಬನ್ನಿ, ಪಾರದರ್ಶಕ ನೀರಿನ ಬಾಟಲಿಗಳನ್ನು ಇಟ್ಕೊಳ್ಬೇಕು. ನೋಡಿ, ಇದು ಫಸ್ಟ್ ಸಜೆಷನ್. ಇದು ಕಡ್ಡಾಯವಾಗಿ ನೀವು ಪಾಲಿಸಬೇಕಾದಂಥ ನಿಯಮ. ಪಾರದರ್ಶಕವಾಗಿರುವಂಥ ನೀರಿನ ಬಾಟಲಿಗಳನ್ನು ಇಟ್ಕೊಳ್ಬೇಕು, ಇದು ಒಂದು. ನೆಕ್ಸ್ಟು, ಧಾರ್ಮಿಕ ಗುರುತುಗಳಿಗೆ ಅನುಮತಿ ಮುಂಚಿತ ಹಾಜರಾತಿ ಕಡ್ಡಾಯ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಚಪ್ಪಲಿಗಳನ್ನು ಧರಿಸ್ಬೋದು, ನೀವು ಆರಾಮಾಗಿ ಚಪ್ಪಲಿಗಳನ್ನು ಧರಿಸ್ಕೊಂಡು ಹೋಗ್ಬೋದು. ನೆಕ್ಸ್ಟು, ಅರ್ಧ ತೋಳಿನ ಬಟ್ಟೆಗಳನ್ನು ಧರಿಸಬೇಕು. ಯಾವುದೇ ರೀತಿ ಫುಲ್ ತೋಳಿನ ಬಟ್ಟೆಯನ್ನು ಧರಿಸಲಿಕ್ಕಿಲ್ಲ. ಅಗತ್ಯವಿದ್ದರೆ ಮಾತ್ರ ಪೂರ್ತಿ ತೋಳಿನ ಶರ್ಟ್ಗಳನ್ನು ಧರಿಸಲಿಕ್ಕೆ ಅಲೌಡ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಆದರೆ ಈ ಬಗ್ಗೆ ಮುಂಚಿತವಾಗಿ ಮಾಹಿತಿಯನ್ನು ನೀಡಿರ್ಬೇಕು ನೀವು ಅಲ್ಲಿ. ನೆಕ್ಸ್ಟು, ಪರೀಕ್ಷೆ ಕೇಂದ್ರ ಎಲ್ಲಿದೆ ಎನ್ನುವ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳಿದುಕೊಂಡು ನೀವು ಅಡ್ಮಿಟ್ ಕಾರ್ಡನ್ನು ಮುಂಚಿತವಾಗಿ ಪರೀಕ್ಷೆಗೆ ತೆಗೆದುಕೊಂಡು ಹೋಗಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟು. ಇವುಗಳನ್ನು ಮಾತ್ರ ನೆನ್ಪಿಡಿ, ಯಾಕಂದರೆ 3 ಪಾಯಿಂಟ್ಸ್ಗಳನ್ನು ಹೇಳ್ತೇನೆ. ನೆನ್ಪಿಡುವಂತಹ 3 ಪಾಯಿಂಟ್ಸ್ಗಳು ಇದು, ನೆನ್ಪಿಟ್ಕೊಳ್ಳಿ. ನೋಡಿ, 1, ಹೆಚ್ಚು ಆಭರಣಗಳನ್ನು ಧರಿಸಿ ಪರೀಕ್ಷೆಗೆ ಹಾಜರಾಗಲಿಕ್ಕೆ ಅವಕಾಶವಿಲ್ಲ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ಹೈ ಹಿಲ್ಸ್ ಧರಿಸುವಂತಿಲ್ಲ. ಹಿಲ್ಸು ಟಕ್ ಅಂತ ಹೈಟ್ ಇರ್ತದಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಧರಿಸುವಂತಿಲ್ಲ. ನೆಕ್ಸ್ಟು, ತಡವಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಡಿ. ಯಾಕಂದರೆ ಕಡ್ಡಾಯವಾಗಿ ನಿಮಗೆ ಏನಾದರೂ ತಡವಾಗಿ ಹೋಗಿಬಿಟ್ರೆ ನಿಮಗೆ ಅವಕಾಶ ಇರೋದಿಲ್ಲ. ಸರಿಯಾಗಿ ಪ್ರಮಾಣದ ಯೋಜನೆ ಹಾಕಿಕೊಂಡು ಮುಂಚಿತವಾಗಿ ನೀವು ತಲುಪಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ನೀಟ್ UG ಪರೀಕ್ಷೆ MBBS ದಂತಹ ಆಯುಷ್ ಸೇರಿದಂತೆ ಇತರ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ನೀಟ್ UGC ಈ ಕೇಂದ್ರ ಸರ್ಕಾರ UGC ಪರೀಕ್ಷೆ ನಡೆಸುತ್ತೆ. ಯಾವಾಗ UGC ಪರೀಕ್ಷೆ ಇದೆ ಅಂದರೆ ಮೇ 3ರಂದು ಮಧ್ಯಾಹ್ನ 2ರಿಂದ ಸಂಜೆ 5 ಗಂಟೆವರೆಗೆ ಪರೀಕ್ಷೆ ನಡೆಯಲಿದೆ. ಈ ಬಾರಿ ಸುಮಾರು 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸ್ತಾರೆ, ನೆನ್ಪಿಟ್ಕೊಳ್ಳಿ. 3 ಅಂದರೆ ನಾಳೆನೇ ಸಂಡೇ ಪರೀಕ್ಷೆ ನಡೀತಿದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.